ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆ ಹಿನ್ನೆಲೆಯಲ್ಲಿ ಧಾರಾಕಾರ ಮಳೆಗೆ ಕೆರೆ ಕೋಡಿ ಬಿದ್ದಿದೆ. ರಸ್ತೆಗಳು ಜಲಾವೃತವಾಗಿ 3 ಗ್ರಾಮಗಳ ಸಂಪರ್ಕವೇ ಬಂದ್ ಆಗಿದೆ. ಅನಾರೋಗ್ಯಕ್ಕೆ ತುತ್ತಾದವರನ್ನ ಟ್ರ್ಯಾಕ್ಟರ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಯಾದಗಿರಿ ತಾಲೂಕಿನ ಖೇಮುನಾಯಕ ತಾಂಡಾದಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಧಾರಾಕಾರ ಮಳೆಗೆ ಕೊಚ್ಕೊಂಡು ಹೋಗಿದೆ ಪಗಲಾಪುರ ತಾತ್ಕಾಲಿಕ ಸೇತುವೆ ಕೊಚ್ಕೊಂಡು ಹೋಗಿದ್ರಿಂದ ಸಂಚಾರ ಬಂದ್ ಆಗಿದೆ. ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಬಳಿಯ ಹಳ್ಳ ಸೇತುವೆ ಇದು. 16 ಗ್ರಾಮಗಳ ಸಂಪರ್ಕ ಕೊಂಡಿಯಾಗಿತ್ತು ಈ ಸೇತುವೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್. ನೋಡೋಣ. ಕಳೆದ 2 ದಿನಗಳಿಂದ ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದ ಹಿನ್ನೆಲೆಯಲ್ಲಿ ಪಗಲಾಪುರ ಸೇತುವೆ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣವನ್ನು ಮಾಡಿದ್ರು. ಈ ಸೇತುವೆ ಕೊಚ್ಕೊಂಡು ಹೋಗಿದೆ. ಸಾರ್ವಜನಿಕರಿಗೆ ಓಡಾಡಲು ತುಂಬ ತೊಂದರೆ ಆಗ್ತಾ ಇದೆ. ಈ ಒಂದು ಸೇತುವೆ ತಾತ್ಕಾಲಿಕ ಸೇತುವೆ ಇತ್ತು. ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ 8 ಕೋಟಿ ವೆಚ್ಚದಲ್ಲಿ ಮಂಜೂರಾಗಿ ಒಂದು ಬ್ರಿಡ್ಜನ್ನು ಪರ್ಮನೆಂಟ್ ಬ್ರಿಡ್ಜನ್ನು ರೆಡಿ ಮಾಡ್ತಾ ಇದ್ದಾರೆ. ಆದರೆ ಆ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಪ್ರಗತಿಯಲ್ಲಿದೆ ಅಂತ ಹೇಳಬೇಕಾಗುತ್ತೆ. ಜನರಿಗೆ ಈ ಒಂದು ಸೇತುವೆ 16 ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂತಹ ಸೇತುವೆ ಇದಾಗಿತ್ತು. ಮುಷ್ಟೂರು, ಲಿಂಗೇರಿ, ಕೊಯ್ಲೂರು, ಸಾಕಷ್ಟು ಶೆಟಗೇರಿ, ಸಾಕಷ್ಟು 16 ಗ್ರಾಮಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಸೇತುವೆ ಇದಾಗಿದೆ. ಆದರೆ ಈ 16 ಗ್ರಾಮದ ಜನರು ಒಂದು ಸಂಪರ್ಕವನ್ನು ಕಡಿತಗೊಂಡಿದೆ ಅಂತ ಹೇಳಬೇಕಾಗುತ್ತೆ. ಅವರು ಯಾದಗಿರಿಗೆ ಬರೋದಕ್ಕೆ ಸುಮಾರು 40 ಕಿಲೋಮೀಟರ್ ಸುತ್ತು ಹಾಕಿಕೊಂಡು ಬರ್ತಕ್ಕಂತಹ ಪರಿಸ್ಥಿತಿ ಯಾದಗಿರಿ ಜನರದ್ದಾಗಿದೆ. ಈ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇಂತಹ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ನನ್ನ ಬಲಭಾಗದಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ವಾಹನ ಸವಾರರು ಒಂದು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಡೆಡ್ಲಿ ಸವಾರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಸ್ವಲ್ಪವೂ ಯಾಮಾರಿದ್ರೆ ಕೆಳಗಡೆ ಬೀಳ್ತಕ್ಕಂಥ ಸಂಭವ ಇದೆ. ಸಾವು ನೋವು ಉಂಟಾಗುತ್ತೆ. ಇದಕ್ಕೆ ಯಾರು ಹೊಣೆ ಆಗ್ತಾರೆ ಅಂತೇಳಿ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ನಿಜಕ್ಕೂ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಈ ಒಂದು ಸೇತುವೆ ಕಾಮಗಾರಿಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು ಅಂತೇಳಿ ನ್ಯೂಸ್ 18 ಕಳಕಳಿಯಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡ್ತಾ ಹೋಗೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 5 ಸಂಕಷ್ಟ. ಜಾಮೀನು ರದ್ದತಿ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ. ಆಕ್ಷೇಪಣೆ ಸಲ್ಲಿಕೆಗೆ ಸೂಚಿಸಿ ವಿಚಾರಣೆ ಮುಂದೂಡಿಕೆ. ಹುಬ್ಬಳ್ಳಿಯಲ್ಲಿ ಈದ್ಗಾ ಗಣೇಶನ ಅದ್ದೂರಿ ಮೆರವಣಿಗೆ. ಕೆಲ ಹೊತ್ತಲ್ಲೇ ವಿನಾಯಕನ ವಿಸರ್ಜನೆ. ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಭಾಗಿ. ಕಲಬುರಗಿಯ ಮುಲ್ಲಾಮಾರಿ ಡ್ಯಾಂನಲ್ಲಿ ಯುವಕರ ಹುಚ್ಚಾಟ. ಜೀವ ಪಣಕ್ಕಿಟ್ಟು ಮೀನು ಹಿಡಿಯಲು ಸರ್ಕಸ್. ಗೊತ್ತಿದ್ರೂ ಸುಮ್ಮನಿರುವಂತ ಅಧಿಕಾರಿಗಳು. ಚಾಮರಾಜನಗರ ಬಂಡೀಪುರದಲ್ಲಿ ಕಾಡಾನೆ ಹಾವಳಿ. ರಸ್ತೆಗೆ ಬಂದು ಭಯ ಬೀಳಿಸುತ್ತಿರುವಂತಹ ಸಲಗ. ಅರಣ್ಯ ಸಿಬ್ಬಂದಿ ಜೀಪನ್ನೇ ಅಟ್ಟಾಡಿಸಿದ ಗಜರಾಜ. ಜಪಾನ್ನಲ್ಲಿ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ. ಭಾರತದಲ್ಲಿ ಹೂಡಿಕೆಗೆ ನಮೋ ಕರೆ. ಜಪಾನ್ನಲ್ಲೂ ನಿಂತು ಅಮೆರಿಕಾಗೆ ಎಚ್ಚರಿಕೆ. ಸಪ್ತಪದಿ ತುಳಿಯೋಕೆ ಸಜ್ಜಾದ ತಮಿಳು ನಟ ವಿಶಾಲ್. ನಟಿ ಸಾಯಿ ಧನುಷ್ಕಾ ಜೊತೆ ಎಂಗೇಜ್ಮೆಂಟ್. ಕುಟುಂಬದ ಸಮ್ಮುಖದಲ್ಲಿ ನಿಶ್ಚಿತಾರ್ಥ.